ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ಮೆರಿ ಕ್ರಿಸ್ಮಸ್. ಜಸ್ಟ್ ಗೋ ಗುರು ಚಾನಲ್ ವಿಸಿಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಖುಷಿ ಆಯ್ತು ನೀವು ನಮ್ಮ ಚಾನಲ್ ನ ವಿಸಿಟ್ ಮಾಡಿದಕ್ಕೆ. ಇವತ್ತು ಕ್ರಿಸ್ಮಸ್ ಆಗಿರೋದಕ್ಕೆ ಕ್ರಿಸ್ಮಸ್ ಪ್ರಯುಕ್ತ ಒಳ್ಳೆ ಕೇಕ್ ಮಾಡ್ತಾ ಇದೀವಿ. ಕೇಕ್ ಜೊತೆ ಇನ್ನೊಂದು ಮಶ್ರೂಮ್ ಬಿರಿಯಾನಿನೂ ಮಾಡ್ತಾ ಇದೀವಿ. ಬನ್ನಿ ಈಗ ಓವನ್ ಇಡೋ ಟೈಮ್ ತನಕ ಆಗಿದೆ, ಅವನ್ಗೋಗಿ ಇಡೋಣ. ನಮ್ಮ 3 ಜನ ಕೇಕ್ ಶೆಫ್ಸ್, ನಾಗಮಲೇಶ್, ರಾಹುಲ್ ಮತ್ತೆ ನೀತಾ ಆರಾಧ್ಯ ಅವರು. ಓವನ್ ಗಿಡಕ್ಕಿಂತ ಮುಂಚೆ ಏನೇನ್ ಪ್ರಿಪೇರ್ ಆಗ್ಬೇಕು ಎಲ್ಲ ರೆಡಿ ಆಗಿದೆ. ಇಲ್ಲಿ ಮೇಲೆ ಗೋಡಂಬಿನ ಚೂರ್ ಚೂರ್ ಕಟ್ ಮಾಡಿ ಹೇಳಿ ಏನೇನ್ ಮಾಡಿದ್ರಿ ಅಂತ. ವಿನೆಗರ್ ಯೂಸ್ ಮಾಡಿದೀವಿ, ವೆನಿಲಾ ಎಸೆನ್ಸ್ ಯೂಸ್ ಮಾಡಿದೀವಿ, ಮತ್ತೆ ಕಾಫಿ ಯೂಸ್ ಮಾಡಿದೀವಿ, ಜೊತೆಗೆ 2 ಗ್ಲಾಸ್ ನೀರ್ ಹಾಕಿದೀವಿ, ಮೈದಾ ಹಾಕಿದೀವಿ. ಇಷ್ಟೆಲ್ಲ ಮಾಡಿ ಸಕ್ಕರೆ 2 ಕಪ್ ಹಾಕಿದೀವಿ, ಮತ್ತೆ ಕೋಕೋ ಪೌಡರ್. ಇದನ್ನೆಲ್ಲ ಮಾಡಿ ನಾವು 30 ನಿಮಿಷ ಓವನ್ ಅಲ್ಲಿ ಇಟ್ಟು ತಿಂತೀವಲ್ಲ, ಅವಾಗ ನಿಮ್ಗೆ ಆ ಟೇಸ್ಟ್ ನ ತೋರಿಸ್ತೀವಿ. ನಮ್ಮ ಎಕ್ಸ್ಪ್ರೆಷನ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ತರ ಟೇಸ್ಟ್ ಬಂದಿರುತ್ತಂತ. ರೆಸಿಪಿನ ಸ್ಟಾರ್ಟ್ ಮಾಡ್ದಾಗ್ಲಿಂದ ಇದೇ ತರ ಕನ್ನಡಕ ಹಾಕೊಂಡು ಸ್ವಾಗ್ ಆಗಿ ಅಡ್ಗೆ ಮಾಡ್ತಾವ್ರೆ. ಲೆಟ್ಸ್ ಈಗ ಇಡೋಣ. ಪ್ರೀ ಹೀಟ್ ಆಗಿ ರೆಡಿ ಆಗಿದೆ. ಇವಾಗ ನಾವಲ್ಲಿ ಇಟ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 30 ನಿಮಿಷಗಳ ಕಾಲ ಅದನ್ನ ಬೇಯಿಸಿದ್ರೆ ಬ್ಯೂಟಿಫುಲ್ ಕೇಕ್ ರೆಡಿ ಆಗುತ್ತೆ. ಅದ್ಭುತವಾಗಿ ಬರುತ್ತೆ. ಅದನ್ನ ತಗೊಂಡು ಬಂದ್ರೆ ಆಚೆ ನಾವು ಇಲ್ಲಿ ಬನ್ನಿ ಚೆರಿ ತಂದಿದೀವಿ. ಇಲ್ಲಿ ಚೆರಿನ ಇಲ್ಲಿ ಹಾಕಿ ಮೇಲ್ಗಡೆಯಿಂದ ಮಶ್ರೂಮ್ ಬಿರಿಯಾನಿ ತಂದು ತಿಂದ್ರೆ ಸ್ವರ್ಗ. ಚೆರ್ರಿನೂ ಇದೆ ಕೇಕ್ ಮೇಲ್ಗಡೆ ಇಡಕ್ಕೆ. ಎಲ್ರಿಗೂ 30 ಮಿನಿಟ್ಸ್ ಬಿಟ್ಕೊಂಬರೋಣ ಹೇಗಾಗಿರುತ್ತೆ ಅಂತ ನೋಡೋಣ. ಬೇರೆ ಟೈಮಲ್ಲಿ ಬರೀ ಒಂದು ಕೇಕ್ ಅಲ್ಲಿ 2 ಚೆರಿ 3 ಚೆರಿ ಇರುತ್ತೆ, ಕಿತ್ತಾಡ್ತಿರ್ತಾರೆ. ನಾವು ಅದಕ್ಕೆ ಹಂಗ ಆಗ್ಬಾರ್ದು ನೋಡಿ ಎಲ್ರಿಗೂ ಒಂದೊಂದು ಚೆರಿ ತಂದಿದ್ದೀವಿ. ಇಲ್ಲಿ ಕೇಕ್ ರೆಡಿ ಆಗ್ತಾ ಇದೆ. ನಮ್ಮ ಮೇಲ್ಗಡೆ ಫ್ಲೋರ್ ಓಪನ್ ಹೌಸ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡ್ತಾ ಇದೀವಿ. ಬನ್ನಿ, ನಮ್ಮ ಓಪನ್ ಹೌಸ್ ಕಿಚನ್ ಇದು. ಓಪನ್ ಹೌಸ್ ಬರ್ತಿದ್ದಂಗೆನೆ ಹಣ್ಣುಗಳು 20 ಜನಕ್ಕೆ ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀವಿ ನನ್ನ ನೇತೃತ್ವದಲ್ಲಿ. ಅಂಡ್ ಅದನ್ನ ಕಮರ್ಷಿಯಲ್ ಮಾಡ್ತೀವಿ. ಮೂಳೆ ಸಿಗುತ್ತೆ ಅನ್ಕೊಂಡ್ ಬಂದೆ, ನನ್ನ ಮಕ್ಕಳು ಮಶ್ರೂಮ್ ಇಟ್ಬಿಟ್ಟಿದ್ದಾರೆ. ನಾನು ಮೂಳೆ ಸಿಗುತ್ತೆ ಅನ್ಕೊಂಡ್ ಬಂದೆ, ನನ್ನ ಮಕ್ಕಳು ಮಶ್ರೂಮ್ ಇಟ್ಬಿಟ್ಟಿದ್ದಾರೆ. ನನ್ನ ಮಗನ್. ಓಕೆ, ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ಬಿಸಿನೀರು ಕುದೀತಾ ಇದೆ. ಏನೇನ್ ಬೇಕು ಎಲ್ಲ ರೆಡಿ ಆಗಿದೆ. ಈಗ ಮಾಡಕ್ ಶುರು ಹಚ್ಕೊಳ್ಳೋಣ. ಒಗ್ಗರಣೆನ ಒಗ್ಗರಣೆ ಹಾಕಂಗಿಲ್ಲ ಮಶ್ರೂಮ್ ಬಿರಿಯಾನಿಗೆ. ಇದು ಬಿಸಿನೀರು ಕಾಲಿದೆ, ಸೈಡ್ ಇಟ್ಕೊಳ್ತೀವಿ. ಆಲ್ರೆಡಿ ಅಲ್ಲಿ ಮಶ್ರೂಮ್ ಕಟ್ ಆಗ್ತಾ ಇದೆ. ಈಗ ಇಲ್ಲಿ ನಾವು ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡೋಣ. ಸೊ ಫಸ್ಟ್ ಪಾತ್ರೆ ಇಟ್ಕೊಳ್ಳೋಣ. ಆಲ್ರೆಡಿ ನೀರೆಲ್ಲ ಹೋಗಿದೆ, ಆವಿ ಆಗಿದೆ. ಎಣ್ಣೆ 1-2 ಸೌಟ್ ಹಾಕಿರ್ತೀನಿ. ಸೊ ಎಲ್ಲ ಸ್ಪೈಸಸ್ಗಳು ರೆಡಿ ಮಾಡ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮಶ್ರೂಮ್ ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀವಿ. ಇವ್ರು ನಮ್ಮ ಅಸಿಸ್ಟೆಂಟು, ಚೋಟ್ ಮೆಣಸಿನ್ಕಾಯಿ ಅಂತ ಹೇಳಿದ ತಕ್ಷಣ ಉರಿತಾ ಇರ್ತಾರೆ. ಸ್ಟಾರ್ ಹಾಕಿದ್ದೀನಿ, ಆಫ್ ಮಾಡಿಬಿಡ್ತೀನಿ ಉರಿನ. ಸ್ವಲ್ಪ ಜಾಸ್ತಿ ಆಗೋಗಿದೆ. ಸ್ವಲ್ಪ ಮೆಣಸು, ಲವಂಗ ಅಲರ್ಟ್ಸ್ರಿ, ಅದೇ ಸಿಡಿಬೋದು ಸ್ವಲ್ಪ ಜೋಪಾನ. ಹಾಗೆ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತೀನಿ, ಏಲಕ್ಕಿ. ಸೊ ಎಲ್ಲ ಸ್ಪೈಸಸ್ನು ಹಾಕೊಂಡಿದ್ವಿ, ತೆಗೆದಿಟ್ಕೊಳ್ಳೋಣ. ಈರುಳ್ಳಿ ಹಾಕ್ತಾ ಇದೀವಿ ನಾವು. ಚೊಟ್ ಮೆಣಸಿನ್ಕಾಯಿ, ಅಲರ್ಟ್ಸಮ್ಮ ಒಳ್ಳೆ ಹೆಸರು ಬೇಕಾ ನಿಂಗೆ? ಅವೆಲ್ಲ ಬರುತ್ತೆ, ಎಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಜಸ್ಟ್ ಚಾನಲ್ ಅಲ್ಲಿ ಅವೆಲ್ಲ ನಾವು ಬರೀ ಬ್ಯಾಡ್ ವರ್ಡ್ಸ್ ಮಾತ್ರ ಬೀಪ್ ಮಾಡೋದು. ಇವೆಲ್ಲ ಚೆನ್ನಾಗಿರೋ ಹೆಸರುಗಳು. ರಿಯಾಕ್ಟೇ ಮಾಡಲ್ಲ ಯಾರು, ದಡಿ ತಕ್ಕಡಿ ಕ್ಯಾಮ್ರಾಮ್ಯಾನ್. ನಾವು ಅಸಿಸ್ಟೆಂಟ್ ಒತ್ತಾಯದ ಮೇರೆಗೆ ಅವಳ ಹೆಸರು ನಾವು ಚೇಂಜ್ ಮಾಡ್ತಾ ಇದೀವಿ. ಅಲ್ಲಾಡ್ಸ್ ಮುನಿಯಮ್ಮ ಅಂತ. ಅಲ್ಲಾಡ್ಸ್ ಮುನಿಯಮ್ಮ. ಅವ್ರ ಹೆಸರು ಸ್ಫೂರ್ತಿ ಅಂತ. ಅವ್ರು ಆಕ್ಚುಲಿ ಸಖತ್ತಾಗಿ ಕವನಗಳನ್ನ ಚೆನ್ನಾಗಿ ಬರೀತಾರೆ. ವಾಯ್ಸು ಅಷ್ಟೇ ಫುಲ್ ಫೇಮಸ್. ನಮ್ಮ AQ ಬ್ಯಾಡ್ ಗಳಿಗೆಲ್ಲ ಅವ್ರ ವಾಯ್ಸ್ನೇ ಚೂಸ್ ಮಾಡೋದು. ಅವಳ ಹೆಸರನ್ನ ನಾವು ಕುಹು ಅಂತ ಹೇಳ್ತೀವಿ. ಓಕೆ, ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬೇಕು. 2 ಸ್ಪೂನ್ ಉಪ್ಪು ಹಾಕಿದೀವಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಉರಿ ಕಮ್ಮಿ ಮಾಡ್ಮತ್ತ. ಹೆವಿ ಆಯ್ತು, ಸೀದೈತೆ ಬೇಗ. ಮೀಡಿಯಂ ಉರಿಲೇ ಬೇಯಿಸ್ಕೊಳ್ಳೋಣ. ಇನ್ನೊಂದ್ ಏನ್ ಗೊತ್ತಾ, ನಾವಿಬ್ರು ಮಾತಾಡೋದು ಕ್ಲೀನಾಗಿ ಕೇಳುತ್ತೆ, ಮಾತಾಡೋದು ಸ್ಲೋ ಆಗಿ ಕೇಳುತ್ತೆ. ಮಶ್ರೂಮ್ ರೆಡಿ. ಈರುಳ್ಳಿ ಗೋಲ್ಡ್ ಕಲರ್ ತನಕ ಟರ್ನ್ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಬೇಕು. ಹೊಂಬಣ್ಣ. ಅವರು ಕವಯತ್ರಿ ಅವರು ಇಂಗ್ಲಿಷ್ ಇಷ್ಟ ಇಲ್ಲ ಅಂತ ಕನ್ನಡದಲ್ಲಿ ಹೊಂಬಣ್ಣ. ಈ ಟೈಮಲ್ಲಿ ಔಕಾ ಫಿಲಂ ಬರ್ತಾ ಇರೋ ಸಾಂಗ್ ಯಾವ್ದು?
ಜೀವನ ಟಾನಿಕ್ ಬಾಟ್ಲು ಅಲ್ಲಾಡ್ಸು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಸೊ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಹಾಕಿ ಸರ್, ಒಳ್ಳೆ ಫ್ರಾಗ್ರೆನ್ಸ್ ಬರ್ತಾ ಇದೆ ಇದರಲ್ಲಿ. ಈಗ ನಾವು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಎಲ್ಲಾನು ಹಾಕ್ತಾ ಇದೀವಿ ಇಲ್ಲಿಗೆ. ಅಲ್ಲಾಡ್ಸಮ್ಮ ಮುನಿಯಮ್ಮ. ಇದೊಂದು ಆರ್ಟ್ ತರ ಇಲ್ವಾ? ಎಲ್ಲಾ ಬಣ್ಣಗಳು ಮಿಕ್ಸ್ ಆಗ್ತಾ ಇದೆ. ಹೊನ್ನಿನ ಬಣ್ಣ ಇತ್ತು, ಈಗ ಹಸಿರು ಬಣ್ಣ ಬಂದಿದೆ. ಪ್ರಕೃತಿನೇ ಈ ಪಾತ್ರೆಯಲ್ಲಿ ಅಡಗಿದೆ. ಸರಿ ಮಾಡಿ. ತವ ಹೆಂಗೆಲ್ಲ ವರ್ಣಿಸ್ತವ್ರೆ ಅಂದ್ರೆ ಇನ್ನು ಫ್ರೈ ಆಗ್ಬೇಕು ಕ್ಲೀನಾಗಿ. ಹಸಿ ಸ್ಮೆಲ್ ಹೋದ್ಮೇಲೆ ನೆಕ್ಸ್ಟು ಟೊಮೊಟೊ. ಒಂದು ಬಟ್ಟೆ ಬೇಕಾಗುತ್ತೆ ಇದನ್ನ ಸುತ್ಕೊಳಕ್ಕೆ. ಓಕೆ, ಇವಾಗ ಪಾತ್ರೆಗೆ ಕೆಂಪಿನ ಬಣ್ಣ ಸುರಿತಾ ಇದೀವಿ. ಎಷ್ಟು ಹೇಳ್ತೀವಿ? ಬರೀ ಅಲ್ಲಾಡ್ಸೋ ಕೆಲಸ ನಿಮ್ದು. 10 ರೂಪಾಯಿಗೆ 50 ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇರೋಣ. ಓಕೆ, ಈಗ ನಾವು ಟೊಮೆಟೊ ಹಾಕ್ತಾ ಇದೀವಿ. ಇವಾಗ ಟೊಮೆಟೊ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ದಮ್ ಮಶ್ರೂಮ್ ತನಕ ಕ್ಯಾಮ್ರಾ ಮ್ಯಾನ್ ಆಗಿದ್ದು ಇವನೇ ಸುನಿಲ್ ಶನಿ. ಸುನಿಲ್ ಶನಿ ಅವರು ಸಖತ್ತಾಗಿ ಸಿನಿಮಾಟೋಗ್ರಫಿ ಮಾಡ್ತಾರೆ. ಆಕ್ಚುಲಿ ನಮ್ಮ ವ್ಲಾಗ್ಸ್ ಗಳಿಗೆಲ್ಲ ಮೋಸ್ಟ್ ಅವರೇ ಕ್ಯಾಮ್ರಾಮನ್. ಈಗ ನಾವು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಸ್ ನ ನಮ್ಮ ಒಗ್ಗರಣೆಗೆ ಹಾಕ್ತಾ ಇದೀವಿ. ಬಟನ್ ಬೇಕಿರ್ಲಿಲ್ಲ, ಮಟನ್ ಬೇಕಿತ್ತು. ಶೆಫ್ ಹಾಲು ಮೊಟ್ಟೆ ಎಲ್ಲ ಬಿಟ್ಟು ವೀಗನ್ ಆಗೋಣ ಅಂತಿದ್ರೆ ಅಸಿಸ್ಟೆಂಟ್ ಕೋಳಿ ಕೂರಿ ಈ ಬಾಡಿ ಮೇಂಟೈನ್ ಮಾಡಕ್ ಆಗಲ್ಲ, ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಬೇಡ ಅಂತ ಜೀವನನೇ ಬೇಡ ನಮ್ಗೆ. ಬದುಕಿದ್ದೇನು ಉಪಯೋಗ ತೆಗೆ ನಿಗರ್ಕೊ ಹೋಗ್ಬಿಡೋದು ತೆಗೆ. ಮೂಳೆ ತಿಂದೇ ಇರೋದು ಒಂದ್ ಜೀವನ. ಇವಳು ಕತೆ ಕೇಳು ಗುರು, ಇವಳ್ದು. ಹೇಳು ನಿಂದು. ಮೊಟ್ಟೆ ತಿಂದಿರೋದು ಒಂದು, ಮೂಳೆ ತಿಂದೇ ಇರೋದು ಒಂದು ಜೀವನ ಅಂತ ಹೇಳಿದ್ರು. ನಾನು ಕೇಳಿಸ್ಕೊಂಡೆ. ಓವನ್ ಇಟ್ಟಿದ್ದ ಕೇಕ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಬ್ರೋ, ಓಪನಿಂಗ್ ಗಮ್ ಅಂತ ಇದೆ. ಓಕೆ, ಇಲ್ಲ ಬ್ರೋ, ಏನಾಗಿದೆ ಗೊತ್ತಾ, ಇದು ಅದು ನಾರ್ಮಲ್ ಸೆಂಟ್ರಲ್ ಬೆಂದಿರಲ್ಲ, ಸೈಡಲ್ಲಿ ಹಿಂಗ್ ಅದಿಲ್ಲಿ ಅಕ್ಕ ಹಿಂಗ್ ಹೋಗ್ತಾ ಇರತ್ತೆ. ಒಂದ್ ಕಡೆಯಿಂದ ಹಿಂಗ್ ಹೀಟ್ ಹಿಂಗ್ ಹೋಗ್ತಾ ಇರತ್ತೆ, ಸೆಂಟ್ರಲ್ ಆಗಿರಲ್ಲ. ಚೆನ್ನಾಗಿದೆ. ಅಂದ್ರೆ ಮೇಲ್ಗಡೆ ಒಂದು ಲೇಯರು ಓವರ್ ಹೀಟ್ ಆಗಿರೋದ್ರಿಂದ ಅದನ್ನ ಚಾಕುಲ್ ತೆಗೆದ್ಬಿಟ್ರೆ ಕೇಕ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಮುಂಚೆನೆ ಪ್ರಿಕಾಷನರಿ ಆಗಿ ಮುಂಚೆನೆ ತಿನ್ಕೋತಾ ಇದೀವಿ. ನಾನು ಪ್ಯಾಕೆಟ್ ಈಗಲೇ ಹೊಡ್ಕೊತಾ ಇದ್ದೀನಿ. ಅದು ಸೀದಾ ಬರುತ್ತೆ, ಅದ್ರ ಮೇಲೆ ಸುಮ್ಮನೆ ವೇಸ್ಟ್. ಫಸ್ಟ್ ಬಟಾಣಿ ಹಾಕ್ಬೇಡ ಮುನಿಯಮ್ಮ, ಬಟಾಣಿ ಹಾಕಮ್ಮ. ಈಗ ಮಶ್ರೂಮ್ಗೊಂದು ಕಳೆ ಬರ್ತಾ ಇದೆ. ನಮ್ಮಲ್ಲೇ ಇಂಡಿಜಿನಿಯಸ್ ಆಗಿ ರೆಡಿ ಮಾಡಿರೋ ಬಿರಿಯಾನಿ ಮಸಾಲ ಮಾಡ್ಕೊಂಡಿದೀವಿ. ಹೋಮ್ ಮೇಡ್ ಬಿರಿಯಾನಿ ಪೌಡರ್. ನಮ್ಗಿನ್ನೂ ಈ ರೆಸಿಪಿನ ಸರ್ ಹೇಳ್ಕೊಟ್ಟಿಲ್ಲ. ಇದನ್ನೆಲ್ಲ ಬಾಯ್ ಬಿಡಲ್ಲ ನಾವು. 2 ಸ್ಪೂನ್ ಅಷ್ಟು ಹಾಕಿದೀವಿ. ಎಸ್, 2 ಸ್ಪೂನ್ ಅಷ್ಟು. ಅರಿಶಿನ 1 ಸ್ಪೂನು. ಅರಿಶಿನ ಹಾಕಿದ್ರೆ ಗ್ರೀನ್ ಕಲರ್ಗೆ ಬ್ಲೆಂಡ್ ಆಗಿ ಚಿಕ್ಕ ಕಲರ್ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣುತ್ತೆ ಬಿರಿಯಾನಿ. ನೀವು ಕೇಕ್ ಶೆಫು. ಸ್ವಲ್ಪ ಅವ್ರದ್ದು ಕೇಕ್ ಸ್ವಲ್ಪ ಟ್ಯಾನ್ ಆಗೋಗಿದೆ, ಶಾಖ ಜಾಸ್ತಿ ಆಗಿ. ಈಗ ನಾವು ಅಕ್ಕಿ ಹಾಕ್ತಿದೀವಿ. ಹತ್ತತ್ರ ದೊಡ್ಡ ಲೋಟದಲ್ಲಿ 6 ಲೋಟ ತಗೊಂಡಿದೀವಿ 20 ಜನಕ್ಕೆ. ಓಕೆ, 6 ಲೋಟಕ್ಕೆ ನಾವು ಟೋಟಲ್ ಒಂದು 14 ಲೋಟ ನೀರು ಹಾಕ್ತೀವಿ. ಆಲ್ರೆಡಿ ಇಲ್ಲೊಂದು 2-3 ಲೋಟ ನೀರಿದೆ, ಸೊ ಸ್ವಲ್ಪ ಕಮ್ಮಿ ಹಾಕ್ತೀನಿ ನಾನು. ಎಸ್, ಅದು ಸಿಗ್ತಿರಲಿಲ್ಲ, ಇದ್ಲಾಗಿರೋದು. ಕೆಳಗೆ ಇಟ್ಕೊ.